ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವೊಮ್ಮೆ ಯಾರನ್ನಾದರೂ ನೆನಪಿಸಿಕೊಳ್ಳಲು ಬಯಸುವುದೇ ಇಲ್ಲ. ಆದರೂ ಅವರೇ ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಬರುತ್ತಾರೆ. ಯಾವುದೇ ಕಾರಣವಿಲ್ಲದೆ ಅವರ ಮುಖ ನೆನಪಾಗುತ್ತದೆ, ಹಳೆಯ ಮಾತುಗಳು ನೆನಪಾಗುತ್ತದೆ. ಇಲ್ಲಿ ಒಂದು ವಿಷಯ ಗಮನಿಸಿ, ನಿಮ್ಮ ಮನಸ್ಸು ಇನ್ನೂ ಆ ವ್ಯಕ್ತಿಯಿಂದ ಒಂದು ಉತ್ತರಕ್ಕಾಗಿ ಕಾಯುತ್ತಿದೆ. ನಡೆದ ಘಟನೆಗೆ ಒಂದು ಪೂರ್ಣ ವಿರಾಮ ಸಿಗದೇ ಇರುವುದು, ಅಥವಾ ನೀವು ಹೇಳಬೇಕೆಂದುಕೊಂಡಿದ್ದ ಕೆಲವು ಮಾತುಗಳು ಇನ್ನೂ ನಿಮ್ಮೊಳಗೆ ಉಳಿದಿರುವುದು. ಆ ವ್ಯಕ್ತಿಯ ಜೊತೆ ಕಳೆದ ಒಂದು ಕ್ಷಣವು ಈಗ ನಿಮಗೆ ದೊಡ್ಡ ನೆನಪಾಗಿ ಕಾಣಿಸುತ್ತಿದೆ. ಅವರ ಧ್ವನಿ ನೆನಪಾಗಿ ನಿಮ್ಮನ್ನು ಕಾಡುತ್ತಿದೆ. ಅವರ ಧ್ವನಿ, ಅವರ ಮಾತು, ಅವರ ವರ್ತನೆ, ಯಾವುದೋ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳಿದಿದೆ. ಆದರೆ ಈ ರೀಡಿಂಗ್ ಹೇಳುವ ಮುಖ್ಯ ಸಂದೇಶ ಏನೆಂದರೆ, ನೀವು ಅವರನ್ನು ನೆನಪಿಸಿಕೊಳ್ಳುತ್ತಿರುವುದು ಅವರು ನಿಮ್ಮ ಭವಿಷ್ಯದಲ್ಲಿ ಇರಲೇಬೇಕು ಎಂಬುದಕ್ಕಾಗಿ ಅಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಮ್ಮ ಜೀವನಕ್ಕೆ ಬರುವುದು ನಮ್ಮ ಹೃದಯದ ಬಗ್ಗೆ ನಮಗೆ ಒಂದು ಪಾಠ ಕಲಿಸಲು. ನೀವು ಅವರನ್ನು ನೆನಪಿಸಿಕೊಂಡಾಗ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಥವಾ ಇನ್ನಷ್ಟು ನೋವಾಗುತ್ತದೆಯೇ? ಅದೇ ನಿಮ್ಮ ಉತ್ತರ. ಒಂದು ವೇಳೆ ಈ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬಂದರೆ, ನೀವು ಅವನನ್ನು ಇಂದಿನಂತೆ ಸ್ವೀಕರಿಸುತ್ತೀರಾ, ಅಥವಾ ಈ ಬಾರಿ ನಿಮ್ಮ ಹೃದಯಕ್ಕಿಂತ ನಿಮ್ಮ ಆತ್ಮಗೌರವವನ್ನು ಆಯ್ಕೆ ಮಾಡುತ್ತೀರಾ? ನಿಮ್ಮ ಮನಸ್ಸಿಗೆ ಬಂದ ಮೊದಲ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.